ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಕುಂಬಳಕಾಯಿಯಿಂದ ಯಾವ ಥರ ಹಲ್ವಾನ ಮಾಡೋದು ತುಂಬ ಸಿಂಪಲಾಗಿ ಮಾಡ್ಬೋದು. ಕುಂಬಳಕಾಯಿಯಿಂದ ನಾನಾ ರೆಸಿಪೀಸ್ನ ಮಾಡ್ತಾರೆ. ಸಾಂಬಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ಹಲ್ವಾ ಆಗಿರ್ಬೋದು, ಹುಗ್ಗಿ ಆಗಿರ್ಬೋದು, ಈ ಥರ ಮಾಡ್ತಾರೆ. ಬಟ್ ನಾನಿವತ್ತು ತುಂಬ ಸಿಂಪಲಾಗಿ ತುಂಬ ಕ್ವಿಕ್ಕಾಗಿ ಹಲ್ವಾನ ಮಾಡಿದ್ದೀನಿ. ಯಾವುದೇ ರೀತಿ ಕುಕ್ಕರ್ನ ಬಳಸಿಲ್ಲ. ಹಾಗೆ ನಾನು ಕಡಾಯಲ್ಲಿ ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಈ ಥರ ಹಣ್ಣಾಗಿರುವಂಥ ಕುಂಬಳಕಾಯಿನ ತೊಗೊಂಡಿದ್ದೀನಿ. ನೀವು ಗ್ರೀನ್ ಕಲರ್ ಆಗಿರುವಂಥ ಕುಂಬಳಕಾಯಿನ ಕೂಡ ತೊಗೊಳ್ಬೋದು. ನಾನೀಗ ಸ್ವಲ್ಪ ಮಾಗಿರುವಂಥ ಹಣ್ಣಾಗಿರುವಂಥ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕುಂಬಳಕಾಯಲ್ಲಿ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇದರಲ್ಲಿ ವಿಟಮಿನ್ ಎ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಫೈಬರ್ನಿಂದ ಇದು ಸಮೃದ್ಧವಾಗಿರೋದ್ರಿಂದ ಇದು ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಸೊ ನೀವು ಪ್ರೆಗ್ನೆಂಟ್ ಇರೋರಾದರೆ ಖಂಡಿತವಾಗ್ಲೂ ಕೆಲವೊಂದು ಸಲ ಡಾಕ್ಟರ್ ಸಜೆಷನ್ ತೊಗೊಂಡು ತಿನ್ನಬೇಕಾಗುತ್ತೆ. ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನೋದಿಲ್ಲ. ಸ್ಪೆಷಲಿ ಇದನ್ನು ಡಯಟ್ ಮಾಡೋರು ಈ ಕುಂಬಳಕಾಯಿಯಿಂದ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿತಾರೆ, ಅಥವಾ ಈ ಕುಂಬಳಕಾಯಿಂದ ಸಾಂಬಾರು ಕೂಡ ಮಾಡಿಕೊಂಡು ತಿಂತಾರೆ. ಸೊ ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರುತ್ತೆ, ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ಹೊಟ್ಟೆ ತುಂಬಿದ ಅನುಭವ ಕೂಡ ಅನಿಸುತ್ತೆ. ನಾನೀಗ ಏನು ಮಾಡಿದ್ದೇನೆ ಅಂದರೆ ಈ ಥರ ಕಟ್ ಮಾಡಿಕೊಂಡು ಕುಂಬಳಕಾಯಲ್ಲಿ ಇರುವಂಥ ಈ ಥರ ಒಳಗಿಂದ ಬೀಜಗಳನ್ನೆಲ್ಲ ತೆಗೆದು ಮೇಲೆ ಸಿಪ್ಪೆ ಕೂಡ ನೀವು ಚೆನ್ನಾಗಿ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಸಾಧ್ಯದಷ್ಟು ಮೇಲೆ ಸಿಪ್ಪೆ ತೆಗಿತಿರಲು ಸ್ವಲ್ಪ ದಪ್ಪವಾಗೇ ತೆಗೆದುಕೊಳ್ಳಿ. ಯಾಕೆಂದರೆ ಅದು ತೀರಾ ದಪ್ಪ ಏನಾದರೂ ಅನಿಸಿದರೆ ಸ್ವೀಟ್ ಸ್ವಲ್ಪ ಕಹಿ ಥರ ಅನಿಸುತ್ತೆ ಸಿಪ್ಪೆದು. ಮೇಲೆ ಸ್ವಲ್ಪ ಸಿಪ್ಪೆನ ದಪ್ಪವಾಗಿ ಕ್ಲೀನಾಗಿ ತೆಗೆದುಕೊಂಡ್ಬಿಡಿ. ಈ ಥರ ನೋಡಿ, ನಾನು ಈಗ ಅರ್ಧ ಭಾಗ ಆಗುವಷ್ಟು ಕುಂಬಳಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾನೀಗ ಕೊಬ್ಬರಿ ತುರಿಯೋ ಮಣೆ ಇರುತ್ತಲ್ವ, ಅದರಿಂದ ಚೆನ್ನಾಗಿ ತುರಿದುಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಥರ ಕುಂಬಳಕಾಯಿಯಿಂದ ಮಾಡಿರೋಂಥ ಹಲ್ವಾ ಆಗಲಿ ಅಥವಾ ಸಾಂಬಾರಾಗಲಿ ಪಲ್ಯ ಆಗಲಿ ಇದು ಬೇಗ ಕೆಡೋದಿಲ್ಲ. ಸ್ವೀಟ್ ಅಂತೂ ನೀವು ಒಂದು 15 ದಿನದಿಂದ 20 ದಿನಗಳವರೆಗೆ ಫ್ರಿಜ್ಜಲ್ಲಾದರೆ ಇಡ್ಬೋದು, ಹೊರಗಡೆ ಆದರೂ ಇಟ್ಟು ನೀವು ಸ್ಟೋರ್ ಮಾಡಿಕೊಂಡು ಕೂಡ ತಿನ್ಬೋದು. ಯಾವುದೇ ರೀತಿ ಕುಂಬಳಕಾಯಿ ಕೂಡ ಕೆಡೋದಿಲ್ಲ. ಈಗ ನೋಡಿ, ಚೆನ್ನಾಗಿ ಈ ಥರ ತುರಿದುಕೊಳ್ಬೇಕಂದ್ರೆ ನೀವು ಕ್ಯಾರೆಟ್ ಯಾವ ಥರ ಸಾಮಾನ್ಯವಾಗಿ ತುರಿದುಕೊಳ್ತೀವಿ ಈ ಥರ ಚೆನ್ನಾಗಿ ನೀವು ತುರಿದುಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಕುಕ್ಕರೇ ಬೇಕು ಈ ಥರ ಕುಂಬಳಕಾಯಿ ಹಲ್ವಾ ಮಾಡೋಕ್ಕೆ ಅಂತೇನಿಲ್ಲ. ತುಂಬ ಸಿಂಪಲಾಗಿ ನೀವು ಕಡಾಯಲ್ಲೇ ಮಾಡ್ಬೋದು. 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಇದ್ದರೆ ಸಾಕು, ಸೂಪರ್ ಡೂಪರಾಗಿ ಸ್ವೀಟ್ನ ಮಾಡ್ಬೋದು. ಸೊ ನಮ್ಮ ಸೈಡ್ ಜಾಸ್ತಿ ಈ ಥರ ಸ್ವೀಟ್ ಮಾಡೋದು ಕಡಿಮೆ, ಬಟ್ ನಾನಾದರೂ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಫೈನಲ್ ಆಗಿ ನಾನು ಅರ್ಧ ಭಾಗ ಆಗುವಷ್ಟು ಕುಂಬಳಕಾಯಿನ ಈ ಥರ ಚೆನ್ನಾಗಿ ಮೇಲೆ ಸಿಪ್ಪೆ ತೆಗೆದು ಒಂದು ಮಿಕ್ಸಿಂಗ್ ಬೌಲಲ್ಲಿ ಚೆನ್ನಾಗಿ ತುರಿದುಕೊಂಡಿದ್ದೀನಿ. ಇದನ್ನು ತೊಳೆಯೋಕ್ಕೆ ಹೋಗಬೇಡಿ, ಆ ಹಣ್ಣು ಕೂಡ ಒಳಗಡೆ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ಈಗ ನಾನು ಒಂದು ಕಡಾಯಿನ ತೊಗೊಳ್ತಾ ಇದ್ದೀನಿ. ಇದನ್ನ ತುರಿದಿರುವಂಥದ್ದು ಸೈಡಲ್ಲಿಟ್ಟು ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನಾದರೂ ಹಾಕ್ಕೊಳ್ಬೋದು. ಮಧ್ಯೆ ತುಪ್ಪದಲ್ಲೇ ಹಾಕ್ಕೊಳ್ಬೇಕು. ಒಂದೇ ಸಮನೆ ಜಾಸ್ತಿ ಫಸ್ಟಿಗೆ ತುಪ್ಪವನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಈಗ ನಾನು ಸ್ವಲ್ಪ ಗೋಡಂಬಿ ಹಾಗೂ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿ ಮಾಡಬೇಕು ಅಂತೇನಿಲ್ಲ, ನೀವು ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಬಟ್ ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಮಕ್ಳಿಗೂ ಕೂಡ ತುಂಬ ಇಷ್ಟ ಅನಿಸುತ್ತೆ. ಸ್ವೀಟ್ ಸ್ವಲ್ಪ ನೀವೇನಾದರೂ ಸಕ್ಕರೆ ಪೌಡರ್ನ ಅಥವಾ ಆಗಲಿ ಬೆಲ್ಲವನ್ನಾಗಲಿ ಕಡಿಮೆ ಹಾಕಿದರೆ ಖಂಡಿತವಾಗ್ಲೂ ಸ್ವೀಟ್ ಸ್ವಲ್ಪ ಕಹಿನೇ ಅನಿಸುತ್ತೆ. ಯಾಕೆಂದರೆ ಕುಂಬಳಕಾಯಿ ಸ್ವಲ್ಪ ಕಹಿನೇ ಇರುತ್ತಲ್ವ, ಆ ಕಾರಣಕ್ಕಾಗಿ ನೀವು ಸ್ವಲ್ಪ ಸಕ್ಕರೆ ತೊಗೊಂಡ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಬೆಲ್ಲ ತೊಗೊಂಡ್ರೆ ಸ್ವಲ್ಪ ಬೆಲ್ಲ ಕೂಡ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನೀಗ ಡ್ರೈ ಫ್ರೂಟ್ಸ್ನ ಒಂದು ಪ್ಲೇಟ್ಗೆ ತೆಗೆದುಕೊಂಡು ನೆಕ್ಸ್ಟ್ ನಾನು ಅದೇ ಕಡೆಗೆ ಅದರಲ್ಲಿ ತುಪ್ಪ ಹಂಗೆ ಇರಬೇಕು. ಇದು ಅರ್ಧ ಭಾಗ ನಾನೇನು ಚೆನ್ನಾಗಿ ತುರಿದುಕೊಂಡಿರ್ತಿದ್ನಲ್ಲ, ಅದು 3 ಕಪ್ ಆಗುವಷ್ಟು ನನಗೆ ಅಳತೆ ಬಂದಿದೆ. ಈಗ ನಾನು ಇದನ್ನು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈಗಿನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಖಂಡಿತವಾಗ್ಲೂ ನಾನು ವಾಯ್ಸ್ ಈ ಥರ ನನ್ನ ವೀಡಿಯೋಸ್ ರೆಸಿಪೀಸ್ಗಳಲ್ಲಿ ವಾಯ್ಸ್ ಕೊಡುವಾಗ ಸೊ ನನ್ನ ಮಕ್ಕಳದು ಸ್ವಲ್ಪ ವಾಯ್ಸ್ ಕೂಡ ಬಂದಿರುತ್ತೆ. ಯಾರು ಏನು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ನನ್ನ ಮಕ್ಕಳು ನಾನು ವಾಯ್ಸ್ ಕೊಡುವಾಗಲೇ ಪಕ್ಕದಲ್ಲೇ ಇರ್ತಾರೆ, ಇಲ್ಲ ನಾನು ಅವ್ರನ್ನ ಕರ್ಕೊಂಡಾಗಲಿ ವಾಯ್ಸ್ ಕೊಡೋ ಅನಿವಾರ್ಯ ಇರುತ್ತೆ. ಆ ಕಾರಣಕ್ಕಾಗಿ ನಾನು ವೀಡಿಯೋಸ್ನ ಮಾಡುವಾಗ ಸ್ವಲ್ಪ ನನ್ನ ಮಕ್ಕಳದ್ದು ಗಲಾಟೆ ಕೂಡ ಬಂದಿರುತ್ತೆ. ನೀವು ಖಂಡಿತವಾಗ್ಲೂ ಬೇಜಾರಾಗ್ಲಿಕ್ಕೆ ಹೋಗಬೇಡಿ, ನನ್ನ ರೆಸಿಪೀಸ್ನ ಮಾತ್ರ ನೀವು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಮತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ನೀರನ್ನು ಆ್ಯಡ್ ಮಾಡೋದು ಬೇಡ. ಬರೀ ನಾವು ತುಪ್ಪದಲ್ಲೇ ಮಾಡಬೇಕು. ತುಪ್ಪ ಇಲ್ಲ ಅನ್ನೋರು ಡಾಲ್ಡಾ ಕೂಡ ಹಾಕ್ಕೊಂಡು ಮಾಡ್ಬೋದು, ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಬೋದು. ಈಗ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಕುಂಬಳಕಾಯಿ ಸ್ವೀಟ್ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಫ್ಲೇವರ್ಫುಲ್ಲಿಯಾಗಿ ಬರುತ್ತೆ. ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹಾಕಿ ಮಾಡೋದ್ರಿಂದ ಇದು ಕುಂಬಳಕಾಯಿ ಹಲ್ವಾನ ಅಂತ ಖಂಡಿತವಾಗ್ಲೂ ಗೆಸ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ. ಕೆಲವೊಬ್ಬರಿಗೆ ಈ ಥರ ಹಲ್ವಾ ಇಷ್ಟ ಇಲ್ಲ ಅನ್ನೋರು ಸಾಂಬಾರು ಕೂಡ ಮಾಡ್ಕೊಳ್ತಾರೆ, ಪಲ್ಯ ಕೂಡ ಮಾಡ್ಕೊಳ್ತಾರೆ, ಇದರಿಂದ ಕುಂಬಳಕಾಯಿಂದ ಜ್ಯೂಸ್ ಕೂಡ ಮಾಡ್ಕೊಳ್ತಾರೆ. ಫೈನಲ್ ಆಗಿ ನೋಡಿ ಎಷ್ಟು ಸಾಫ್ಟಾಗಿ ಅದು ಕಡಾಯಿಯಲ್ಲಿ 1/4 ಭಾಗ ಆಗುವಷ್ಟು ಇತ್ತು, ಈಗ 1/4 ಭಾಗ ಆಗುವಷ್ಟು ಆಗಿದೆ. ಇಷ್ಟು ಸಾಫ್ಟಾಗಿ
ತಿಕ್ಕಾಗಿ ಬರಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡದ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ನಮಗೆ ಸೇಮ್ ಕ್ಯಾರೆಟ್ ಹಲ್ವ ಯಾವ ಥರ ಇರುತ್ತೋ ಅದೇ ಸ್ಟ್ರಕ್ಚರ್ಗೆ ಬರುತ್ತೆ. ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಕುಕ್ಕರಲ್ಲಿ ಮಾಡೋದಾದರೆ 2 ವಿಸಿಲ್ಗೆ ನೀವು ಕುಕ್ಕರನ್ನು ಆಫ್ ಮಾಡ್ಕೊಂಡ್ಬಿಡಬೇಕು. ಈಗ ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಮತ್ತು ತಿರ್ಗಾ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ರೆಸಿಪಿ ಮುಗಿಯೋ ತನಕ ನೀವು ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ತುರಿಯುವಷ್ಟು ಟೈಮ್ ಇಲ್ಲ ಅನ್ನೋರು ಪೀಸಸ್ ಆಗಿ ಮಾಡಿಕೊಂಡ್ರೆ ಏನಾಗಿಬಿಡುತ್ತೆ ಅಂದರೆ ಎಲ್ಲ ಪೀಸ್ಗಳಿಗೂ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ತುಂಬ ಚೆನ್ನಾಗಿ ಬೆರಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ಈ ಥರ ತುರಿದ್ಕೊಂಡೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಸಮಯ ಇದ್ದರೆ ತುರಿದ್ಕೊಂಡೇ ಮಾಡಲಿಕ್ಕೆ ಟ್ರೈ ಮಾಡಿ. ಚಿಕ್ಕದಾಗಿ ಪೀಸಿಂದ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸ್ವೀಟನ್ನು ಮಾಡಲಿಕ್ಕೆ ಹೋಗ್ಬೇಡಿ. ತಿನ್ನೋಕ್ಕಂತೂ ನಿಜವಾಗ್ಲೂ ಆಗೋದಿಲ್ಲ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 3 ಕಪ್ ಆಗುವಷ್ಟು ತುರಿದಿರುವಂಥ ಕುಂಬಳಕಾಯಿಗೆ ನಾನು 1 ಕಪ್ ಸ್ವಲ್ಪ 1 ಕಪ್ಗಿಂತ ಕಡಿಮೆ ಅಂದರೆ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿ ಸಿಹಿ ಕಡಿಮೆ ಆದರೆ ನೀವು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಜಾಗರಿ ಪೌಡ್ರ್ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಬೋದು. ಜಾಗರಿ ಪೌಡ್ರ್ ಹಾಕಿದರೆ ಏನಾಗ್ಬಿಡುತ್ತೆ ಅಂದರೆ ಕಂಪ್ಲೀಟಾಗಿ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದುಬಿಡುತ್ತೆ. ಆ ಕಾರಣಕ್ಕಾಗಿ ನಾನೇನು ಮಾಡಿದೆ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಈ ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಳ್ಳೋದ್ರಿಂದ ಕುಂಬಳಕಾಯಿದು ಕಲರ್ ಯಾವ ಥರ ಇರುತ್ತೋ ಸೇಮ್ ಅದೇ ಕಲರ್ಗೆ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಆ ಕಾರಣಕ್ಕಾಗಿ ನಾನೀಗ ಚೆನ್ನಾಗಿ ಬೆಲ್ಲವನ್ನು ಹಾಕಿ, ಯಾವುದೇ ಕಾರಣಕ್ಕೂ ನೀವು ನೀರನ್ನು ಹಾಕ್ಕೊಳ್ಬಾರ್ದು. ನೀರನ್ನು ಇದೆಲ್ಲ ಚೆನ್ನಾಗಿ ಬೆಲ್ಲೆಲ್ಲ ಕರಗೋ ತನಕ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರೋಸ್ಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕಿ, ನೀವು ಬೇಕಿದ್ರೆ ಸ್ವಲ್ಪ ಕೇಸರಿ ಕೂಡ ಹಾಕ್ಕೊಳ್ಬೋದು ಕಲರ್ಗೆ. ಯಾವುದೇ ರೀತಿ ನೀವು ಫುಡ್ ಕಲರ್ ಕೂಡ ಹಾಕೊಳ್ಳೋದು ಬೇಡ. ಆಲ್ರೆಡಿ ನಮಗೆ ಕುಂಬಳಕಾಯಿ ತುಂಬ ಕಲರ್ ಇರುತ್ತೆ. ಬೆಲ್ಲ ಹಾಕಿದ ತಕ್ಷಣ ಇನ್ನೂ ಕೂಡ ಕಲರ್ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಫುಡ್ ಕಲರ್ ಆಗಲಿ ನೀವು ಹಾಕೋ ಅವಶ್ಯಕತೆ ಇಲ್ಲ. ನಾನೀಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ತೊಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಗಸಗಸೆನ ಮಿಸ್ ಮಾಡದೆ ಹಾಕಿ. ತುಂಬ ಅಂದರೆ ತುಂಬ ಟೇಸ್ಟಾಗಿ ನಮಗೆ ಕುಂಬಳಕಾಯಿ ಹಲ್ವ ಕೂಡ ರೆಡಿಯಾಗುತ್ತೆ. ಗಸಗಸೆನ ಹಾಕಿ ಒಂದ್ಸಲ ಚೆನ್ನಾಗಿ ಕೂಡ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಮಗೆ ಯಾವ ಥರ ಕುಂಬಳಕಾಯಿ ಹಲ್ವ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದೆಲ್ಲ ಕಂಪ್ಲೀಟಾಗಿ ತುಂಬ ಸಾಫ್ಟ್ ಆದಮೇಲೆ ಕುಂಬಳಕಾಯಿ ಹಲ್ವ ರೆಡಿಯಾಗಿದೆ ಅಂತ ಅರ್ಥ. ನೀವು ನೋಡ್ತಿರ್ಬೋದು ಸೇಮ್ ನಮಗೆ ಬ್ರೆಡ್ಡನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಹಲ್ವ ಮಾಡಿದಾಗ ಯಾವ ಥರ ಆಗುತ್ತೋ ಸೇಮ್ ಅದೇ ಥರ ಆಗಿದೆ. ಅದು ಕ್ಯಾರೆಟ್ ಹಲ್ವ ಥರ ಕೂಡ ಕಾಣಿಸ್ತಾ ಇದೆ. ನೀವು ನೋಡ್ತಿರ್ಬೋದು ಇಷ್ಟೇ ಸಿಂಪಲಾಗಿ ಸ್ನೇಹಿತರೆ. ಈಗ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಬಿಡಿ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲಿ ಕುಂಬಳಕಾಯಿ ಹಲ್ವನ ಯಾರಿಗೆ ನೀವು ಮಾಡೋಕ್ಕೆ ಬರಲ್ಲ ಅನ್ನೋರು ಅಥವಾ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ, ಕುಂಬಳಕಾಯಿ ತುಂಬ ಕಹಿ ಅನ್ನೋರು ಖಂಡಿತವಾಗ್ಲೂ ಈ ಥರ ಸ್ವೀಟ್ ಮಾಡ್ಕೊಂಡು ತಿಂದರೆ ಇದ್ರ ಸ್ವೀಟ್ ಅಂತೂ ನೀವು ಟೇಸ್ಟ್ ಮರೆಯೋದೇ ಇಲ್ಲ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಾದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಸಾಕು ಕರ್ಗೋಗ್ಬಿಡುತ್ತೆ. ಕ್ಯಾರೆಟ್ ಹಲ್ವಕ್ಕಿಂತ ತುಂಬಾ ಸಾಫ್ಟಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಅಥವಾ ನಿಮ್ಗೆ ಏನಾದರೂ ಸಿಹಿ ತಿನ್ಬೇಕು ಅನ್ನಿಸ್ದಾಗ, ಮನೇಲಿ ಏನಾದರೂ ಯಾರಾದರೂ ಕುಂಬಳಕಾಯಿನ ಕೊಟ್ಟಾಗ ಈ ಥರ ನೀವು ಹಲ್ವ ಕೂಡ ಮಾಡ್ಕೊಂಡು ತಿನ್ಬೋದು ಅಥವಾ ಸಾಂಬಾರು ಪಲ್ಯ ಏನನ್ನಾದರೂ ಮಾಡ್ಕೊಂಡು ತಿನ್ಬೋದು. ನೀವೇನಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರಬೇಕಂದ್ರೆ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ಮೊದಲ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.